ಯಾಕೆ ಅದ್ರ ಮೇಲೆ ಕುಂತಿದ್ಯಾ? ಅದಕ್ಕೆ ಸುಮ್ಮನೆ ಎಷ್ಟಾದ್ರೂ ಹಳೆ ಕ್ರಶ್ ಅಲ್ವಾ? ಹಳೆ ಕ್ರಶು ಇವಾಗ ಅವಾಗಲೇ ಇದು ಹೊಸ ಕ್ರಶ್ ಬಂದಂತ ಇನ್ನು ಎಷ್ಟು ಜನ ನಾವು ಚೇಂಜ್ ಮಾಡ್ತೀಯ ನೀನು? ಕ್ರಶ್ ಆಗಕ್ಕೇನು ಮಚ್ಚ, ಅದೇನು ಲವ್ ಕ್ರಶ್ ಅಷ್ಟೇ. ಕ್ರಶು ಏನೋ ಮಾಡ್ರಪ್ಪ ಮನ್ಮತ್ರು. ಬಟ್ ಆದ್ರೂ ಗುರು ಈ ಬೈಕ್ನ ನೋಡಿದ್ಮೇಲೆ ಕಳ್ದೋದೆ ಮಾತೇ ಬರ್ತಿಲ್ಲ ನನಗೆ ರಿವ್ಯೂ ಮಾಡೋಕ್ಕೆ. ಸೊ ಮೇನ್ ರೀಸನ್ ಈ ವಿಡಿಯೋ ಮಾಡೋಕ್ಕೆ ಚಾನಲ್ 10K ಆಗಿದೆ. ಇಷ್ಟು ಬೇಗ 10K ಮಾಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಸೊ ತುಂಬ ಥ್ಯಾಂಕ್ಸ್. ಸೊ ಗೈಸ್ ಇವತ್ತು ನಮ್ಮ ಹತ್ರ ಇದೆ RX 135. ಸೊ ಬನ್ನಿ ಓಡಿಸಿ ನೋಡೋಣ ಹೆಂಗಿದೆ ಏನು ಅಂತ. ಬೆಳಿಗ್ಗೆ ಟೈಮ್ ಒಂದು 10 ಗಂಟೆ ಆಗಿದೆ. ಸೊ ಫ್ರೆಂಡ್ ಗಾಡಿ ಎತ್ಕೊಂಡ್ಬಂದ್ವಿ, ಓಡಿಸೋಣ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡೋಣ ಅಂತ. ಏನು ಬಾಂಬ್ ಗುರು, 2001 ಮಾಡಲ್ ಆದ್ರೂ ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಗುತ್ತೆ ಗಾಡಿ. ಸೊ ಬನ್ನಿ ಹೋಗೋಣ, ಲೆಟ್ ಸ್ಟಾರ್ಟ್ ದ ರೈಡ್. ಆ ಸೌಂಡ್ ಗುರು ಆಹಾ ಏನು ಫೀಲ್ ಕೊಡೋದು ಗೊತ್ತಾ. ಸ್ಪೀಡೋಮೀಟ್ರ್ ಇದೆ, ಟ್ಯಾಕೋಮೀಟ್ರ್ ಇಲ್ಲ, ನ್ಯೂಟ್ರಲ್ ಲೈಟ್ ಕೊಟ್ಟಿದ್ದಾನೆ, ವರ್ಕ್ ಆಗ್ತಿಲ್ಲ ಸದ್ಯಕ್ಕೆ. ಅದು ವರ್ಕಿಂಗ್ ಕಂಡೀಷನ್ ಇಲ್ಲ ನ್ಯೂಟ್ರಲ್ ಲೈಟು. ಓಡಿಸ್ಬಿಟ್ಟು ಬೇರೆ ಗಾಡಿ ಓಡಿಸಕ್ಕೆ ಹೋದ್ರೆ ಆ ಫೀಲೇ ಗೊತ್ತಾಗ್ತಿಲ್ಲ ಗುರು. ಆ ಕ್ಲಚ್ ಬಿಡ್ತೀವ, ಕ್ಲಚ್ ಬಿಟ್ಟಾಗ ಮೂಮೆಂಟ್ ಏನು ಸಿಗುತ್ತೆ ಆ ಫೀಲ್ ಬೇರೆ ಗಾಡಿಯಲ್ಲಿ ಫೀಲ್ ಮಾಡೋಕ್ಕಾಗಲ್ಲ ನಾವು. ಗಾಡಿ ಮಾತ್ರ ಗುರು ಒಂದು ಹತ್ರ 25-30 ಕಿಲೋಮೀಟರ್ ಓಡಿಸ್ಕೊಂಬಂದೆ. ಬರಬೇಕಾದ್ರೆ 2001 ಗಾಡಿನ ಇದು ಅಂತ ಫೀಲ್ ಆಗ್ತಿದೆ. ಆ್ಯಕ್ಚುಲಿ 2000 ಮಾಡಲ್ಲು, ಅವ್ನು ತಗೊಳ್ಳೋಷ್ಟರಲ್ಲಿ 2001 ಆಗಿಬಿಟ್ಟಿದೆ. ಬಟ್ ಚಿಂದಿ ಇದೆ ಗುರು. ನಿಮ್ಗೆ ವಾಯ್ಸ್ ಎಷ್ಟು ಕೇಳಿಸ್ತಿದೆಯೋ ನನಗಂತೂ ಗೊತ್ತಿಲ್ಲ. ಸೀಟ್ ವಿಷಯಕ್ಕೆ ಬರೋದಾದರೆ ಚೆನ್ನಾಗಿದೆ, ಸಾಕು ಇಷ್ಟು ಮಾತ್ರ ಇದ್ದರೆ ಕಂಫರ್ಟ್, ಸೀಟ್ ಕಂಫರ್ಟು. ಆದರೂ ಇನ್ನೊಂದೇನೆಂದರೆ ಈ ಗಾಡಿಗೆ ಇರೋವಂಥ ಕೆಪಾಸಿಟಿಗೆ ತಕ್ಕಂತಹ ಏನು ಬ್ರೇಕಿಂಗ್ ಇಲ್ಲ. ಫ್ರಂಟಲ್ಲೂ ನಾರ್ಮಲ್ ಡ್ರಮ್ ಬ್ರೇಕೆ, ಬ್ಯಾಕ್ ಸೈಡು ಡ್ರಮ್ ಬ್ರೇಕೆ. ಬಟ್ ಓಕೆ, ಮ್ಯಾನೇಜಬಲ್. ಏನ್ ಗುರು ಇದು ಸುಖ, ಎಲ್ಲೆಲ್ಲೋ ಹೋಗ್ಬೇಕಾ ಸುಖ ಪಡಕ್ಕೆ, ಇದಕ್ಕಿಂತ ಸುಖ ಬೇಕಾ ಯಾರಿಗೂ? ನೋಡೋಣ ಇವಾಗ ಬ್ರೇಕಿಂಗ್ ಇಲ್ಲ ಅಂತ ಸಾಯ್ತಿದ್ರೆ ಹಿಂಗ್ ಬರ್ತಾವನೆ. ಆಕ್ಚುಲಿ ಇದು 135cc. ಸೊ ಒಂದು 14 bhp ಇದೆ. ಆ ಥರ ಫೀಲ್ ಆಗ್ತಿಲ್ಲ. ಯಾವುದೊಂದು 200cc ಬೈಕು ಓಡಿಸ್ತಿರೋ ಥರ ಫೀಲ್ ಆಗುತ್ತೆ ಸೀರಿಯಸ್ಲಿ. ಏನ್ ಗುರು ಈ ಪಾಪ್ ಸೌಂಡ್ ಕೇಳಕ್ಕೆ ಒಂಥರ ಖುಷಿ. ಗೇರ್ ಬಾಕ್ಸ್ ವಿಷಯಕ್ಕೆ ಬರೋದಾದ್ರೆ ಇದು 4 ಸ್ಪೀಡ್ ಆ್ಯಕ್ಚುಲಿ. ಸೊ ಒಂದು ಸ್ವಲ್ಪ ಹಾರ್ಡಾಗೇ ಇದೆ, ನ್ಯೂಟ್ರಲ್ ಮಾಡೋಕ್ಕೆಲ್ಲ ಒಂದು ಸ್ವಲ್ಪ ಕಷ್ಟ. 2000 ಮಾಡಲ್ ಆಗಿರೋದ್ರಿಂದ ಗೇರ್ ಶಿಫ್ಟಿಂಗ್ ಒಂದು ಸ್ವಲ್ಪ ಹಾರ್ಡಿದೆ ಅಷ್ಟೇ. ಕಾರ್ನರಿಂಗ್ ನೋಡು ಗುರು, ಏನು ಕಾನ್ಫಿಡೆನ್ಸ್ ಕೊಡುತ್ತೆ. ಸೀರಿಯಸ್ಲಿ ನಾವು ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸೌಂಡ್ ನ ಫೀಲ್ ಮಾಡೋಣ ಅಂತ ಫೀಲ್ ಆಗ್ತಿದೆ ಗುರು. ಫಸ್ಟ್ ಟೈಮ್ ಸೀರಿಯಸ್ಲಿ ನಾನು RX ಓಡಿಸ್ತಿರೋದೇ ಇವತ್ತು, ಅದರಲ್ಲೂ 135 ಈ ಲೆವೆಲ್ಗೆ. ಈ ಮಿರರ್ ಒಂದು ಸುಮ್ಮನೆ ಮುತ್ತೇಶಲ್ಲಿ ಓಡ್ ಬರ್ತಾ ಇದೆ ನೋಡಿ. ಸಸ್ಪೆನ್ಷನ್ ವಿಷಯಕ್ಕೆ ಬರೋದಾದ್ರೆ ಹುಡುಗ ಹೊಸ ಸಸ್ಪೆನ್ಷನ್ ಹಾಕ್ಸಿದ್ದಾನೆ. ಬಟ್ ಅಷ್ಟೊಂದೇನು ಕಂಫರ್ಟ್ ಆಗಿಲ್ಲ, ಸ್ವಲ್ಪ ಸ್ಟಿಫ್ ಆಗೇ ಇದೆ. ಗಾಡಿಯಲ್ಲಿ ಆರಲಿಲ್ಲ ಗುರು, ಬೇಕಾಗೂ ಇಲ್ಲ, ಅವಶ್ಯಕತೆನೂ ಇಲ್ಲ. ಸೌಂಡ್ಗೆ ದಾರಿ ಬಿಟ್ಬಿಡ್ತಾರೆಲ್ಲ. ಈ ಬೈಕಲ್ಲಿ ನೀವು ಮೈಲೇಜ್ ಎಲ್ಲ ಎಕ್ಸ್ಪೆಕ್ಟ್ ಎಲ್ಲ ಮಾಡಕ್ ಹೋಗ್ಬಾರ್ದು ಗುರು. ಏನಿಲ್ಲ, ಆವ್ರೇಜ್ ಒಂದು 25-30 ಕೊಡುತ್ತೆ ಹೆರಾಬಿರಿ ಚಚ್ಚಾಡಿದ್ರೆ. ಇಲ್ಲ ನಾನು ಹೈವೇಯಲ್ಲಿ ಗೇರ್ ಚೇಂಜ್ ಮಾಡ್ದಿರೋ ಹೊಡಿತೀನಿ ಅಂದರೆ ಒಂದು 30-35 ಬರ್ಬೋದೇನೋ. ಫುಲ್ ನೋಡೋಣ ಹೆಂಗಿದೆ ಗಾಡಿಯಲ್ಲಿ ಅಂತ. ಹೇಳ್ದಂಗೆ ನಿಜವಾದ ಲವ್ ಅಂದ್ರೆ ಯಾವ್ದು ಗೊತ್ತಾ? ಈ ತರ 2 ಸ್ಟ್ರೋಕ್ ಗಾಡಿಗಳನ್ನ ಇಟ್ಟು ಅದಕ್ಕೆ ಪಾರ್ಟ್ಸ್ ತರಿಸಿ ತಿಂಗ್ಳನ್ಗಟ್ಲೆ ವೆಯ್ಟ್ ಮಾಡಿ ಗಾಡಿನ ರೆಡಿ ಮಾಡಿಸಿ ಇನ್ನೂ ರನ್ನಿಂಗ್ ಕಂಡೀಷನ್ ಅಲ್ಲಿ ಇಟ್ಟಿದಾರಲ್ವಾ, ಇದು ನಿಜವಾದ ಟ್ರೂ ಲವ್ ಅಂದ್ರೆ. ಸುಮ್ಮನೆ ಇವತ್ತು ಲವ್ ಮಾಡಿ ನಾಳೆ ಬ್ರೇಕಪ್ ಮಾಡ್ಕೊಂಡು ಇದು ಎಲ್ಲ ಟ್ರೂ ಲವ್ ಅಲ್ಲ ಗುರು. ಆಕ್ಚುಲಿ ಟ್ರೂ ಲವ್ ಅಂದ್ರೆ ಬೈಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರಲ್ಲ ಹುಡುಗರು, ಅದು ಟ್ರೂ ಲವ್. ಚಾನಲ್ ಅಲ್ಲಿ ಏನಾಗಿದೆ ಅಂದ್ರೆ ಆಕ್ಚುಲಿ ನಾನು ಫಸ್ಟ್ ಚಾನಲ್ ಬಂದ್ಬಿಟ್ಟು ವ್ಲಾಗಿಂಗ್ ಅಂತ ಸ್ಟಾರ್ಟ್ ಮಾಡಿದೆ. ನಾನು ಯಾವುದೇ ಎಜುಕೇಷನ್ ರಿಲೇಟೆಡ್ ಕಂಟೆಂಟ್ಸ್ ಹಾಕ್ತೀನಿ ಆ ಥರ ಈ ಥರ ಅಂತ ಏನು ಸ್ಟಾರ್ಟ್ ಮಾಡಿಲ್ಲ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಒಂದು 2-3 ವೀಡಿಯೋ ಹಾಕಿದೆ. ಅದು ನೋಡಿದ್ರೆ ನನ್ನ ಚಾನಲ್ ಎಜುಕೇಷನ್ ಚಾನಲ್ ಅಂತಲೇ ಆಗಿಬಿಟ್ಟಿದೆ ಈಗ. ಸೊ ನಾನು ಹೇಳ್ತಿರೋದು ಏನಂದರೆ SSP ಬಗ್ಗೆ ಅಪ್ಡೇಟ್ ಕೊಡಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಬೇರೆ ವ್ಲಾಗ್ಸು ಬರುತ್ತೆ. ಸೊ SSP ಒಂದೇ ಟಾಪಿಕ್ನ ನಂಬ್ಕೊಂಡು ನಾವು ಯೂಟ್ಯೂಬಲ್ಲಿ ಕಂಟೆಂಟ್ ಕೊಡೋಕ್ಕಾಗಲ್ವಲ್ಲ.
ಸೊ ನಮಗೆ ಕಂಟೆಂಟ್ ಕೊಡೋಕ್ಕೆ ಬೇರೆನೂ ತುಂಬಾ ಟಾಪಿಕ್ಸ್ ಇರುತ್ತೆ. ಹಂಗಂತ ನಾನು ಯಾವುದೋ ನಿಮ್ಗೆ ಯೂಸ್ಲೆಸ್ ಎಲ್ಲ ಕಂಟೆಂಟ್ ಕೊಡೋಕೆ ಹೋಗಲ್ಲ. ಸೊ ಈ ಥರ ಅವಾಗ ಒಂದೊಂದು ಕಂಟೆಂಟ್ಸ್ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಆ್ಯಕ್ಚುಲಿ ಏನು ಅಂದ್ಕೊಂಡೆ ಗೊತ್ತಾ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಒಂದು ವರ್ಷಕ್ಕೆ ಏನಾದರೂ ಮಾಡಿ 1000 ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡ್ಬಿಡ್ಬೇಕಪ್ಪ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, 1000 ಆಗುತ್ತಾ ಇಲ್ಲ ಒಂದು ವರ್ಷಕ್ಕೆ ಅನ್ನೋಂಥ ಭಯ ಇತ್ತು ನನಗೆ. ನೋಡಿದ್ರೆ ಈಗ 10,000 ಆಗಿದೆ ಗುರು ಒಂದು ವರ್ಷದಲ್ಲಿ. ಅದೂ ಇದಕ್ಕಿಂತ ನಂಗೆ ಇನ್ನೇನು ಬೇಡ ಸೀರಿಯಸ್ಲಿ. ಯಾರೋ ಕೇಳ್ತಿದ್ರು ಬ್ರೋ ಯೂಟ್ಯೂಬ್ ಮಾಡ್ತಿದ್ಯಲ್ಲ ದುಡ್ಡು ಬರುತ್ತೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ. ಯೂಟ್ಯೂಬ್ನ ನಾನು ದುಡ್ಡುಗೋಸ್ಕರ ಮಾಡ್ತಿಲ್ಲ, ಒಂದು ಪ್ಯಾಷನ್ ಆಗಿ ಮಾಡ್ತಿದ್ದೀನಿ ಗುರು, ಸರಿನಾ? ನಾನು ಇದನ್ನೇ ಏನು ನನ್ನ ಪ್ರೊಫೆಷನ್ನು ಅಂತ ನಾನು ಹೇಳ್ತಿಲ್ಲ. ಇಟ್ಸ್ ಜಸ್ಟ್ ಎ ಪ್ಯಾಷನ್, ನಂಗೆ ಮಾಡೋಕ್ಕೆ ಇಷ್ಟ, ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಸೊ ದುಡ್ಡಂತೂ ಬರಲ್ಲ ಯೂಟ್ಯೂಬಿಂದ. ನಮ್ಗೆ ಬರೋದು ಏನು ಈ ಥರ ಬೈಕ್ಸ್ಗೆ ಓಡ್ಸೋಕ್ಕೆ ಪೆಟ್ರೋಲ್ ಹಾಕ್ಸೋಕೆ ಕೂಡ ಸಾಲಲ್ಲ, ಅಷ್ಟು ಮಿನಿಮಲ್ ಆಗಿ ಬರೋದು ದುಡ್ಡು. ನೀವು ಅಂದ್ಕೊಂಡಿರ್ಬೋದು ಯೂಟ್ಯೂಬರ್ಸ್ ಅಂದರೆ ಅಷ್ಟು ದುಡ್ಡು ಬರುತ್ತೆ ಇಷ್ಟು ದುಡ್ಡು ಬರುತ್ತೆ ಅಂತ. ನೆವರ್, ದುಡ್ಡೆಲ್ಲ ಬರಲ್ಲ ಯೂಟ್ಯೂಬಿಂದ. ಸೊ ಏನಪ್ಪ ಇವನು ಜಾಸ್ತಿ ಪುಂಗ್ತವನೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ, ಇರೋ ಫ್ಯಾಕ್ಟ್ನ ಹೇಳ್ತಿದ್ದೀನಿ. ಹೆಂಗಿರುತ್ತೆ ಅಂದರೆ ಅಲ್ಲಿ ಬರುವಂಥದ್ದು ನಾವು ಏನು ಎಕ್ಸ್ಪೆನ್ಸಸ್ ಮಾಡ್ತಿರ್ತೀವಿ ವೀಡಿಯೋಗೆ ಅದಕ್ಕೆ ಈಕ್ವಲ್ ಆಗಿರುತ್ತೆ. ಪ್ರಾಫಿಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ನಾನು ಯೂಟ್ಯೂಬ್ ಮಾಡ್ತಿರೋದು ಏನಕ್ಕೆ, ಒಂದು ಫೇಮ್ ಬೇಕು. ಇವಾಗ ನಾನು ಎಲ್ಲೋ ಹೋದ್ರೆ ಒಂದು ಕಡೆ ಅಲ್ಲೊಂದು 10 ಜನ ಇದ್ದಾರೆ ಅಂದರೆ ಅಲ್ಲಿ ಯಾರಾದ್ರೂ ಒಬ್ರು ನೀವು VG ವ್ಲಾಗ್ಸರ್ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕಿಂತ ಇನ್ನೇನು ಬೇಕು ಗುರು, ಯೂಟ್ಯೂಬ್ ಒಂದು ಫೇಮ್ ಕೊಟ್ಟಿದೆ VG ವ್ಲಾಗ್ಸ್ ಅಂತ. ನಾನು ಹೇಳೋದೇನಪ್ಪ ಅಂದರೆ ಬೇರೆ ಚಾನಲ್ ವ್ಲಾಗ್ಸು ವಿಡಿಯೋಸ್ ನೋಡಬೇಡಿ ಅಂತ ನಾನು ಹೇಳಲ್ಲ, ಬಟ್ ನಮ್ಮ ಕನ್ನಡಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಬೇರೆ ಯಾವುದೋ ಚಾನಲಲ್ಲಿ ನೀವು ನೋಡಿ ಇದು ಮಾಡೋದಕ್ಕಿಂತ ನಮ್ಮ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಟ್ಟರೆ ಕನ್ನಡ ಯೂಟ್ಯೂಬರ್ಸು ಬೆಳೀತಾರೆ. ನೀವು ನೋಡ್ತಿರ್ಬೋದು ಇತ್ತೀಚೆಗಂತೂ ಹೆವಿ ಕಂಟೆಂಟ್ಸ್ ಬರ್ತಿದೆ ಕನ್ನಡದಲ್ಲಿ. ಈ ಥರ ಕಂಟೆಂಟ್ಸ್ ಎಲ್ಲ ಇದೆಯಾ ಅಂತ ಫೀಲ್ ಆಗ್ತಿದೆ ನಮಗೆ. ಆ ಥರ ಕಂಟೆಂಟ್ಸ್ ಎಲ್ಲ ಕೊಡ್ತಿದ್ದಾರೆ, ತುಂಬಾ ಚಾಲೆಂಜಿಂಗ್ ವೀಡಿಯೋಸ್ ಮಾಡ್ತಿದ್ದಾರೆ. ಸೊ ನಮ್ಮ ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸೋದ್ರಿಂದ ಒಂದು ಸ್ವಲ್ಪ ಎಲ್ಲೋ ಕರ್ನಾಟಕದಲ್ಲೂ ಈ ಥರ ಟ್ಯಾಲೆಂಟ್ಸ್ ಇದೆ ಅನ್ನೋದು ಹೊರಗಡೆ ಬರುತ್ತೆ ಅನ್ನೋದು ನನ್ನ ಆಸೆ. ಒಂದು ಗೇರ್ ಡೌನ್ ಮಾಡಿ ಆಕ್ಸಿಲೇಟರ್ ಕೊಟ್ಟರೆ ಏನು ಗುರೋದು, ಮೈಯಲ್ಲಿರೋ ನರ ಎದ್ದು ನಿಂತ್ಕೊಳ್ಳುತ್ತೆ. ನಮ್ಮ ಕರ್ನಾಟಕದಲ್ಲಿ ತುಂಬ ಟ್ರೆಂಡ್ ಆಗ್ತಿರೋಂತಹ ಬೆಟ್ಟಿಂಗ್ ಆ್ಯಪ್ಸ್. ಸೊ ಬೆಟ್ಟಿಂಗ್ ಆ್ಯಪ್ಸ್ನ ಬ್ಯಾನ್ ಮಾಡಿ ಅಂತ ಹೇಳ್ತಿದ್ದಾರೆ, ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ನ. ಸೊ ಅದಕ್ಕೆ ನಾವು ಸಪೋರ್ಟ್ ಮಾಡೋಣ. ಯಾಕಂದರೆ ಯಾವಾಗ ಒಂದು ಕಮ್ಯುನಿಟಿಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಆವಾಗಲೇ ಏನೋ ಅಂದ್ಕೊಂಡಿರೋದು ಆಗುತ್ತೆ. ಸೊ ಒಬ್ಬರು ಇಬ್ಬರು ಅಂದ್ಕೊಳ್ಳೋದ್ರಿಂದ ಏನೂ ಆಗಲ್ಲ. ಸೊ ಹಂಗಾಗಿ ನಾನು ಹೇಳೋದೇನಪ್ಪ ಅಂದರೆ ಅವ್ರ ಜೊತೆ ನಾವು ಕೈ ಜೋಡಿಸೋಣ. ಇನ್ನು ಮುಂದೆ ಅದು ಯಾರೇ ಆಗಿರ್ಬೋದು, ನೀವು ಒಂದು ಚಿಕ್ಕ ಕಂಟೆಂಟ್ ಕ್ರಿಯೇಟರ್ ಆಗಿರಲಿ ಇಲ್ಲ ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಆಗಿರಲಿ, ಸೊ ಬೆಟ್ಟಿಂಗ್ ಆ್ಯಪ್ಸ್ನ ಪ್ರಮೋಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಆಂಟಿರೆಲ್ಲ ತಿರುಗಿ ನೋಡೋ ಲೆವೆಲ್ಗಿದೆ ನಮ್ಮ RX ಕ್ರೇಜು. ಸ್ವರ್ಗಾಗರು ಮಚ್ಚ, ಬೇಜಾರು ಮಾಡ್ಕೊಂಬೇಡ. RX ಓಡಿಸ್ಮೇಲೆ ನಿನ್ನ ಗಾಡಿ ಮೇಲೆ ಇದ್ದಿದ್ದು ಕ್ರಶ್ ಎಲ್ಲ ಹೊಲ್ಟಾಯ್ತು ಮಚ್ಚ, ಫಿದ್ದಾಗ್ಬಿಟ್ಟೆ ನಿಜ. ಎರಡು ಯಮಹದೇ, ಬಟ್ ಇದ್ರಲ್ಲಿರೋ ಫೀಲ್ ಗುರು ನಾನು ಇಲ್ಲಿ ತನಕ ಓಡಿಸಿರೋ ಯಾವ ಗಾಡಿಯಲ್ಲೂ ಇಲ್ಲ. ಮಳೆ ಬೇರೆ ಬರ್ತಿದೆ.